ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಹಲೋ, ಹಾಯ್. ಗೌನ್ ರೆಡಿ ಇದೆ, ಅದಕ್ಕೆ ನಾನು ಆಫೀಸಿಗೆ ಬೇಗ ಬಂದಿದ್ದು. ಇಮಿಡಿಯೇಟ್ ಆಗಿ ನಿಮ್ಗೆ ಫೋಟೋ ಕಳಿಸ್ತೀನಿ. ಎಲ್ಲ ಹೊಟ್ಟೋಯ್ತು. ಯಾರಿ ನೀವು ನನ್ನ ಪರ್ಮಿಷನ್ ಇಲ್ಲದೆ ಗೌನ್ ಹಾಕೊಂಡಿರೋದು? ನನ್ನನ್ನ ಈ ಗೆಟಪ್ ಅಲ್ಲಿ ನೋಡಿ ಶಾಕ್ ಆಯ್ತಾ ದಿಶಾ? ರೂಪಾ, ದಿಸ್ ಇಸ್ ಟೂ ಮಚ್. ಇಷ್ಟೊಂದು ಮುಂದುವರಿತೀರಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಈ ಕಂಪನಿಯಲ್ಲಿ ನಂಗೊಂದು ರೆಸ್ಪೆಕ್ಟ್ ಇದೆ, ಅದನ್ನ ಮಿಸ್ಯೂಸ್ ಮಾಡ್ಕೋಬೇಡಿ. ಈಗಲೇ ಹೋಗೋ ಗೌನ್ನ ಚೇಂಜ್ ಮಾಡಿ. ನನಗೆ ಆರ್ಡರ್ ಮಾಡಬೇಡ ದಿಶಾ. ನಾನು ಯಾರ ಮಾತನ್ನು ಕೇಳಲ್ಲ ಅಂತ ನನ್ನ ಜಾತಕ ತಲೆ ಬರ್ದಿದೆ. ನಾನ್ ಹೇಳಿದ್ದನ್ನ ನೀನ್ ಮಾಡ್ಬೇಕು ಅಷ್ಟೇ. ಆಫೀಸಿಗೆ ಎಲ್ರಿಗಿಂತ ಮುಂಚೆ ನೀನ್ ಬಂದಿರ್ತೀಯ ಅಂತಾನೆ ನಿನ್ಗಿಂತ ಮುಂಚೆ ನಾನ್ ಬಂದಿದ್ದೀನಿ. ನೀನ್ ಕಷ್ಟಪಟ್ಟು ಮಾಡಿರೋ ಈ ಗೌನ್ನ ಹಾಕೊಂಡೆ. ಹೇಗ್ ಕಾಣಿಸ್ತಾ ಇದ್ದೀನಿ? ಆಮ್ ಐ ಲುಕಿಂಗ್ ಗುಡ್? ಯಾಕೆ ಇದನ್ನ ಹಾಕೊಂಡಿದ್ಯಾ? ಯಾಕಂದ್ರೆ ಈ ಗೌನ್ನ ರ್ಯಾಂಪ್ ವಾಕ್ ಅಲ್ಲಿ ನಾನೇ ಪ್ರೆಸೆಂಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೀನಿ. ಏನಂತೀಯ? ವಾಟ್? ಇಷ್ಟಕ್ಕೆ ಇಷ್ಟೊಂದು ಟೆನ್ಷನ್ ಆದ್ರೆ ಹೇಗೆ ದಿಶಾ? ಇನ್ಮುಂದೆ ಹೇಳೋದನ್ನ ಕೇಳಿದ್ರೆ ಇನ್ನೆಷ್ಟು ಟೆನ್ಷನ್ ಆಗ್ತೀಯೋ ಏನೋ. ಇನ್ನು ಮೇಲೆ ಚಿರಾಗ್ ಅವ್ರ ಕಂಪ್ನಿಗೆ ನಾನು ಬ್ರ್ಯಾಂಡ್ ಅಂಬಾಸಿಡರ್ ಆಗಬೇಕು. ಸೊ ನೀನು ಚಿರಾಗ್ ಅವ್ರಿಗೆ, ಸೌಂದರ್ಯ ಅವ್ರಿಗೆ ನನ್ನ ಹೆಸರನ್ನ ರೆಕಮೆಂಡ್ ಮಾಡಬೇಕು. ಏನಂತೀಯ? ಇಂಪಾಸಿಬಲ್. ನನ್ನ ಪೇಷನ್ಸ್ಗೆ ಲಿಮಿಟ್ ಇರುತ್ತೆ. ಅದನ್ನ ಕ್ರಾಸ್ ಮಾಡಕ್ ಬಂದ್ರೆ ನಾನಂತೂ ಸುಮ್ಮನಿರಲ್ಲ ರೂಪಾ. ದಿಶಾ ಒಂದ್ಸಲಿ ಡಿಸೈಡ್ ಮಾಡಿದ್ರೆ ಮುಗೀತು, ಯಾವುದೇ ಕಾರಣಕ್ಕೂ ಬ್ಯಾಕ್ಔಟ್ ಆಗಲ್ಲ. ಹೌದಾ ದಿಶಾ? ನೀನ್ ಏನೇನ್ ಮಾಡಿದ್ಯಾ ಅನ್ನೋದನ್ನ ಮರ್ತೋದ್ಯಾ? ದುಡ್ಡಿನ ವಿಷಯ ತಾನೆ. ಆಯ್ತು, ನೀನ್ ಯಾರಕ್ಕೆ ಕಂಪ್ಲೇಂಟ್ ಮಾಡ್ತೀಯೋ ಮಾಡ್ಕೊ, ನಾನು ಫೇಸ್ ಮಾಡ್ತೀನಿ. ಅದು ಒಂದು ವಿಷಯ ಇಟ್ಕೊಂಡು ಪದೇ ಪದೇ ಬ್ಲ್ಯಾಕ್ ಮೇಲ್ ಮಾಡ್ಬೋದು ಅಂತ ನೀನ್ ಅನ್ಕೊಂಡಿದ್ರೆ ಅದ್ ನಿನ್ ಭ್ರಮೆ. ಇವತ್ತು ಅದೇನಾಗತ್ತೋ ಆಗ್ಲಿ, ಯಾರಿಗೆ ಹೇಳ್ತೀಯೋ ಹೇಳಿ, ಐ ಡೋಂಟ್ ಕೇರ್. ಯಾವುದೇ ಕಾರಣಕ್ಕೂ ನಿನ್ ಡಿಮ್ಯಾಂಡ್ ನಾನೇನು ಒಪ್ಪಲ್ಲ. ಇದೇ ಮಾತಾ ದಿಶಾ? ಎಸ್, ಇದೇ ಫೈನಲ್ ಡಿಸಿಷನ್.